ಈರಡ ಮೈಂಡ್ ಆಕ್ಟಿಂಗ್ ಗಾಡ್ ಬ್ಲೆಸ್ ಯು ದೇವ್ ರೆಡ್ಡೆ ಮಾಲ್ಪಡಿರಿ ರಿಯಲಿ ಬ್ಯೂಟಿಫುಲ್ ನೀರ್ನೆಲ್ಲ ಮಸ್ತ್ ಕಂಡಿಟ್ಟು ಮಾತ್ರ ನೀರು ಅದು ಬರ್ತಾ ಇದೆ ಕತೆ ಎಂಟು ನಿಜವಾಗ್ಲೂ ಎಡ್ಡೆ ಉಂಟು ನಿಜವಾಗ್ಲೂ ಎಡ್ಡೆ ದಯಕೊಂಡು ಎಕ್ಸಲೆಂಟ್ ಎಕ್ಸಲೆಂಟ್ ಸೇರಿದ ಪ್ರತಿಯೊಬ್ಬರ ಕಣ್ಣಲ್ಲಿ ಕೂಡ ನೀರು ಬರ್ತದೆ. ಪ್ರಕಾಶ್ ತೋಮಿನಾಡ್ ಅವರಿಗೆ ಪೂರ್ತಿ ಸುಳ್ಯ ಜೋರದ ಕೈ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನು ಮಾಡಿಕೊಳ್ಳಬೇಕು. ಒಳ್ಳೆಯ ಒಬ್ಬ ಯೂಟ್ಯೂಬರ್ ಆಗಿ ಬಹಳಷ್ಟು ಲಕ್ಷ ದಾಟಿದಂತ ಸಬ್ಸ್ಕ್ರೈಬರ್ ಅನ್ನು ಹೊಂದಿರತಕ್ಕಂತ ವಿಖ್ಯಾತ ಯೂಟ್ಯೂಬರ್ ನಡೆಸಿಕೊಂಡು ಬರ್ತಾ ಇದ್ದಾರೆ. ಒಳ್ಳೊಳ್ಳೆಯ ಸ್ಟೋರಿಗಳನ್ನ ನಮಗೆ ನೀಡ್ತಾ ಇದ್ದಾರೆ. ಎಲ್ರಿ ನಮಸ್ಕಾರ. ಇವತ್ತು ನಮ್ಮ ಸುಳ್ಯದ ಜಾತ್ರೋತ್ಸವದ ಪ್ರಯುಕ್ತವಾಗಿ ದಿನಾಂಕ 6 ಜನವರಿ 6 ಬಹಳ ವಿಜೃಂಭಣೆಯಿಂದ ಜಾತ್ರೋತ್ಸವಕ್ಕೆ ಎಲ್ಲ ತಯಾರಿಗಳಾಗ್ತಾ ಇದೆ. ನನ್ನ ಬಲಭಾಗದಲ್ಲಿ ಬ್ರಹ್ಮರಥ ಬಂದು ರೆಡಿ ಇದೆ. ಚೆನ್ನಕೇಶವ ದೇವರ ಸಂಪೂರ್ಣವಾಗಿರುವಂತಹ ಜಾತ್ರೋತ್ಸವಕ್ಕೆ ಬೇಕಾಗಿರುವಂತಹ ಲೈಟಿಂಗ್ಸ್ಗಳು ರೆಡಿ ಆಗಿದೆ. ಅಲ್ಲೊಮ್ಮೆ ನೋಡಿದ್ರೆ ಬೇಕಾಗಿರೋ ಜಾಯಿಂಟ್ ವೀಲ್ಗಳು ಕೂಡ ತಯಾರಾಗಿ ಸೆಟ್ ಆಗಿದೆ. ಅದರ ಜೊತೆಗೆ ಇವಾಗ ನಾನು ಹೇಳಲಿಕ್ಕೆ ಬಂದಿರುವಂಥ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಚೆನ್ನಕೇಶವ ಕಲಾ ಮತ್ತು ಸಾಂಸ್ಕೃತಿಕ ಸಂಘ ಇಲ್ಲಿದೆ. ಕಳೆದ 25 ವರ್ಷಗಳಿಂದ ಇಲ್ಲಿ ಇದೆ ಅಂತೆ. ಹಾಗೆಯೇ ಒಂದಷ್ಟು ಸಮಯ ಅದು ಸ್ವಲ್ಪ ಸೈಲೆಂಟ್ ಆಗಿತ್ತು. ಈಗ ಮತ್ತೆ ಹೊಸ ಒಂದು ಎಲ್ಲ ಹುಡುಗರೆಲ್ಲ ಸೇರಿಕೊಂಡು ಈ ಬಾರಿ ಕಥೆ ಎಡ್ಡೆ ಉಂಡು ಅಂತ ಹೇಳುವಂಥ ತುಳು ನಾಟಕವನ್ನ ಇವತ್ತು ನಮ್ಮ ಈ ಚೆನ್ನಕೇಶವ ದೇವಸ್ಥಾನ ಎದುರು ಭಾಗದ ಒಂದು ವೇದಿಕೆಯಲ್ಲಿ ನಡೆಸಿಕೊಡ್ಲಿಕ್ಕಿದ್ದಾರೆ. ಸಾಕಷ್ಟು ಮಂದಿ ಕಲಾಭಿಮಾನಿಗಳು ಬರ್ತಕ್ಕಂಥ ನಿರೀಕ್ಷೆಗಳಿದೆ. ಸೊ ಅದಕ್ಕೆ ಬೇಕಾಗಿ ನಾವು ಕೂಡ ತಯಾರಾಗಿದ್ದೇವೆ. ಸೊ ಚೆನ್ನಕೇಶವ ದೇವರ ಈ ಸ್ಥಳ ಸಾನ್ನಿಧ್ಯದ ಎಲ್ಲ ದೈವ ಶಕ್ತಿಗಳ ಆಶೀರ್ವಾದವನ್ನು ಪಡ್ಕೊಂಡು ನಮ್ಮ ಏನಿದೆ ಇಲ್ಲಿ ಸ್ಟೇಜ್ ಹಾಕಿದ್ದಾರೆ, ಅಲ್ಲಿಗೆ ಹೋಗುವ. ಎಸ್, ಓಕೆ, ಬನ್ನಿ ಅಲ್ಲಿ ಹೋಗಿ ಹೇಗಿದೆ ಅಂತ ಹೇಳಿ ತಿಳ್ಕೊಂಡು ಬರೋ ಬನ್ನಿ. ಆಕ್ಚುಲಿ ಇದು ನಮ್ಮ ಚೆನ್ನಕೇಶವ ದೇವಸ್ಥಾನದ ಜಾತ್ರೋತ್ಸವದ ಪ್ರಯುಕ್ತ ನಡೆದಿರಕ್ಕಂತಹ ಕಥೆ ಇಟ್ಟುಂಡು ನಾಟಕದ ವೇದಿಕೆ. ಒಮ್ಮೆ ಎದುರೋಗಿ ಬನ್ನಿ ಸುಜಿ. ಹೇಗೆಲ್ಲ ಚೇರ್ ಎಲ್ಲ ಹೇಗೆ ಸೆಟ್ ಆಗಿದೆ. ಈಗ ಭಜನಾ ಕಾರ್ಯಕ್ರಮ ಇದೆ, ಅದಕ್ಕೆ ಬೇಕಾಗಿ ನಾವು ಕೂಡ ಕೇಸರಿಯೊಂದಿಗೆ ಸೆಟ್ ಆಗಿದ್ದೇವೆ. ಎಸ್, ಎಲ್ರಿ ನಮಸ್ಕಾರ. ಬನ್ನಿ ಸುಳ್ಯದ ಜಾತ್ರೋತ್ಸವಕ್ಕೆ 2025ಕ್ಕೆ ಎಲ್ಲರೂ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಹಾಗೆಯೇ ಚೆನ್ನಕೇಶವ ಕಲಾ ಮತ್ತು ಸಾಂಸ್ಕೃತಿಕ ಸಂಘ ಸುಳ್ಯ ಮತ್ತೊಂದು ಬಾರಿ ಏನೋ ಒಂದು ಜಾತ್ರೋತ್ಸವದ ಸಂದರ್ಭದಲ್ಲಿ ನಾವು ಕಾರ್ಯಕ್ರಮವನ್ನು ಕೊಡಬೇಕು ಅಂತ ಯುವಕರೆಲ್ಲ ನಾವು ಜೊತೆಯಾಗಿ ಒಂದಷ್ಟು ವಿಚಾರದಲ್ಲಿ ತೊಡಗಿಸ್ಕೊಂಡ್ವಿ. ಜಯಂತ್ ಅನ್ನುವಂಥ ಸಂಚಾಲಕರು ಜೊತೆಗೆ ಎಲ್ಲ ಒಂದು 10ರಿಂದ 12 ಜನ ಹುಡುಗರೆಲ್ಲ ಜೊತೆಯಾಗಿ ಸೇರಿ ಕಾರ್ಯಕ್ರಮವನ್ನು ಮಾಡಿದ್ವಿ. ಬಹಳ ಚೆನ್ನಾಗಿತ್ತು. ಜಾಯಿಂಟ್ ವೀಲ್ಗಳೆಲ್ಲ ಬಂದು ರೆಡಿಯಾಗಿದೆ ಜಾತ್ರೆಗೆ ಬರುವವರಿಗೆ. ಹಾಗೆಯೇ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ತುಳುವಿನ ಒಂದು ಬಹಳ ಫೇಮಸ್ ಆಗಿರುವಂತಹ ನಾಟಕ ಕಥೆ ಎಡ್ಡೆ ಉಂಡನ್ನು ಪ್ರದರ್ಶನ ಮಾಡೋದಕ್ಕೆ ಬೇಕಾಗಿ ಎಲ್ಲರ ಜೊತೆ ಹೇಳಿದ್ವಿ. ಈ ನಾಟಕ ಪ್ರಾರಂಭ ಆಗೋದಕ್ಕಿಂತ ಮೊದಲು ನಮ್ಮ ಸಂಸ್ಕೃತಿ ಸಂಪ್ರದಾಯ, ನಮ್ಮ ಧರ್ಮದ ವಿಚಾರಗಳು ಏನು, ಮತ್ತು ನಮ್ಮೆಲ್ಲರನ್ನ ಒಂದು ಮಾಡ್ತಾ ಭಜನೆ, ಕುಣಿತ ಭಜನೆ ಬೇಕು, ಕುಳಿತು ಭಜನೆ ಬೇಕು ಅನ್ನುವ ಕಾರಣಕ್ಕೆ ಬೇಕಾಗಿ 2 ಮಹಿಳಾ ತಂಡಗಳು ಹಾಗೆಯೇ ಮಕ್ಕಳ ಕುಣಿತ ಭಜನೆಯನ್ನು ಕೂಡ ಈ ಕಾರ್ಯಕ್ರಮದ ಮೊದಲಿಗೆ ನಾವು ಪ್ರಾರಂಭವನ್ನು ಮಾಡಿಸಿದ್ವಿ. ದೀಪದ ಪ್ರಜ್ವಲನೆಯನ್ನು ಊರಿನ ಒಬ್ಬರು ಹಿರಿಯರು ನಾವೂರು ಪರಿಸರದ ಕಂಜಳ ಅಂತ ಅವರು ಬಂದು ದೀಪದ ಪ್ರಜ್ವಲನೆ ಎಲ್ಲ ಮಾಡಿ ಒಂದು ಶುಭವನ್ನೆಲ್ಲ ಹಾರೈಸಿದ್ರು. ಅವರ ಒಂದು ದೀಪ ಪ್ರಜ್ವಲನೆಯ ನಂತರ ಬಹಳ ಚೆನ್ನಾಗಿ ಕಾರ್ಯಕ್ರಮ ಎಲ್ಲ ಮುಂದುವರಿಯಿತು. ಕುಣಿತ ಭಜನೆಯನ್ನು ನೋಡೋದಕ್ಕೇನೆ ಬಂದಿದ್ರು. ಅಂದರೆ ನಮ್ಮ ಸುಳ್ಯದ ಜನತೆ ಹೇಗೆ ಅಂತ ಹೇಳಿದ್ರೆ ಒಂದು ಸೈಲೆಂಟ್ ಆಗಿ ಬಹಳ ಒಂದು ಕಾರ್ಯಕ್ರಮವನ್ನು ಪ್ರೀತಿಯಿಂದ ಕುಳಿತು ನೋಡ್ತಾರೆ. ಹೀಗೆ ನೋಡಿ, ಪತ್ರಕರ್ತ ಬಂಧುಗಳಾಗಿರ್ಬೋದು ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ನಡೆಯುವಂಥ ಕಾರ್ಯಕ್ರಮ ಅಂತ ಹೇಳೋ ದಿಶೆಯಲ್ಲಿ ಬಂದು ಕುಳಿತು ನೋಡಿದರು. ಸುಳ್ಯದ ನಮ್ಮ ಎಲ್ಲ ಬಂಧುಗಳಿಗೆ ಇಂಥ ಒಂದು ಕಾರ್ಯಕ್ರಮದ ಅವಶ್ಯಕತೆ ಕೂಡ ಇತ್ತು. ಅದಕ್ಕಾಗಿ ಅಷ್ಟೂ ಮಂದಿ ಭಕ್ತಾಭಿಮಾನಿಗಳು, ಕಲಾಭಿಮಾನಿಗಳು ಸೇರಿದ್ರು. ಅವರ ಮುಖದಲ್ಲಿ ಒಂದು ಖುಷಿ ಒಂದು ಕಾಣ್ತಾ ಆಯಿತು, ಒಂದು ಹ್ಯಾಪಿನೆಸ್ ಇತ್ತು. ಅದೇ ನಮಗೆ ಬೇಕಾಗಿದ್ದಂಥದ್ದು. ಹಾಗೆ ಸುಮಾರು ಹೊತ್ತು ಮಕ್ಕಳ ಒಂದು ಕುಣಿತ ಭಜನೆಯನ್ನು ಪ್ರತಿಯೊಬ್ಬರು ನೋಡಿ ಸಂತಸಪಟ್ಟರು. ಇನ್ನೂ ಕೂಡ ಮಕ್ಕಳು ಈ ರೀತಿಯ ಕುಣಿತ ಭಜನೆಗಳನ್ನು ಮಾಡಿದಾಗ ಪುಟ್ಟ ಪುಟ್ಟ ಮಕ್ಕಳಿಗೆಲ್ಲ ನೋಡಿ ಅದು ಆಸಕ್ತಿಯನ್ನು ಕೊಡುವಂಥ ವಿಚಾರ ಧರ್ಮದ ವಿಚಾರವಾಗಿ ಹೆಜ್ಜೆಯನ್ನು ಇಟ್ಟಿತು. ನಾನು ಕೂಡ ನಿರೂಪಣೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ರು. ಸಾಕಷ್ಟು ಮಂದಿ ನಿರೂಪಕರೆಲ್ಲ ಇದ್ದರು. ಅನಂತರ ಸಭಾ ಕಾರ್ಯಕ್ರಮಗಳೆಲ್ಲ ನಡೆಯೋದಕ್ಕೆ ಅತಿಥಿಗಳು ಕೂಡ ಬಂದರು. ಕುಣಿತ ಭಜನೆಯನ್ನು ನಿಲ್ಲಿಸಿದ್ವಿ. ಡಿ ಯುನೈಟೆಡ್ಗೆ ಧನ್ಯವಾದ. ಹಾಗೆಯೇ ಅತಿಥಿಗಳು ಯಾರೆಲ್ಲ ಬಂದರು ಅಂತ ನೋಡಿ ನಮ್ಮ ಊರಿನ ಹಿರಿಯರು ಜೊತೆಗೆ ಒಳ್ಳೆಯ ಸಂಘಟಕರೆಲ್ಲ ಜೊತೆಯಾಗಿ ಸೇರಿದರು. ವೇದಿಕೆಯಲ್ಲಿ
ನಾವು ಹೇಳೋದಿದ್ರೆ ಸಭಾ ಕಾರ್ಯಕ್ರಮ ಪ್ರಾರ್ಥನೆ ಆದ ನಂತರ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರುವ ಸಾಧಕರಿಗೆ, ಒಂದು ದೇವರ ಹಾಡಿಗೆ ಭರತನಾಟ್ಯ ಒಳ್ಳೆಯ ಪ್ರತಿಭೆಗಳನ್ನೆಲ್ಲ ಅನಾವರಣಗೊಳಿಸಿದ್ವಿ ನಿನ್ನೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ಮಿನುಗ್ತಿರ್ತಕ್ಕಂಥವರನ್ನು. ಅದಾದ ನಂತರ ನಾವು ನಾಟಕಕ್ಕೆ ರೆಡಿ ಆಗೋಣ ಅನ್ನುವಂತಹದ್ದಿದ್ದಾಗ ಒಂದು ಸ್ವಲ್ಪ 20 ನಿಮಿಷ ಟೈಮ್ ಇತ್ತು. ಹಾಗೆ ಸನ್ಮಾನಿತರಲ್ಲಿ ಒಬ್ಬರಾಗಿದ್ದಂತಹ ಪಟ್ಟಾಭಿರಾಮ, ನಮ್ಮ ಊರಿನವರೇ, ದೇಶ ವಿದೇಶಗಳಲ್ಲಿ ಪ್ರದರ್ಶನ ಕೊಟ್ಟಿರುವಂತಹ ಒಬ್ಬ ಕಲಾವಿದರು, ಅವರ ಮಿಮಿಕ್ರಿ ಶೋ ಅಂತೂ ವೇದಿಕೆಯಲ್ಲಿ ಇದ್ದರೆ ಯಾರು ಬೇಕಾದರೂ ನಗ್ತಾರೆ. ನಾನು ನಗೋದೇ ಇಲ್ಲ ಅಂತೇಳಿ ಬಂದವರು ಕೂಡ ಅವರ ಒಂದು ಹಾಸ್ಯಕ್ಕೆ ನಗ್ತಾರೆ. ಹಾಗೆಯೇ ಕಾಂತಾರ ಆಗಿರ್ಬೋದು, ಬೇರೆ ಬೇರೆ ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಸಾಧನೆಯನ್ನು ಮಾಡಿ ಒಂದೊಳ್ಳೆ ಕಲಾವಿದರಾಗಿ ಗುರುತಿಸಿಕೊಂಡಿರುವ ಪ್ರಕಾಶ್ ತೂಮಿನಾಡಿಗೆ ನಮ್ಮ ಒಂದು ಅಭಿನಂದನೆಯನ್ನು ಸಣ್ಣ ಮಟ್ಟದಲ್ಲಿ ಮಾಡಿದ್ವಿ. ಅದು ಹೇಗಿತ್ತು ಅಂತ ಒಂದ್ಸಲ ನೋಡಿ. ಬರೋದು ತೀರಾ ಕಡಿಮೆ. ಆದ್ರೆ ಈ ಪ್ರಕಾಶ್ ತೂಮಿನಾಡ್ ಅನ್ನುವಂತ ವ್ಯಕ್ತಿ ಯಾಕೆ ಈ ಉದಾಹರಣೆ ಕೊಟ್ಟೆ ಅಂತ ಹೇಳಿದ್ರೆ, ಸಣ್ಣ ಕಲಾವಿದನಾಗಿ ರಂಗಭೂಮಿಯಿಂದ ಬೆಳೆದು ಬಂದಿರುವ ಕಲಾವಿದ ಮುಂದೊಂದು ದಿನ ಇಡೀ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಂತಾರದ ಮೂಲಕ ಗುರುತಿಸಿಕೊಂಡ್ರು ಕೂಡ ಮತ್ತೆ ತಾನು ಬೆಳೆದು ಬಂದಿರುವಂತ ರಂಗಭೂಮಿಯಲ್ಲಿ ಬಂದು ಮತ್ತೆ ಬಣ್ಣವನ್ನ ಹಚ್ಚುತ್ತಾರಲ್ಲ, ಅದು ಆ ಕಲಾವಿದನಿಗಿರ್ತಕ್ಕಂತಹ ಒಂದು ಗೌರವ, ನಾವು ಅವರ ಮೇಲೆ ಇಟ್ಟಿರುವಂತಹ ಪ್ರೀತಿ. ಅದಕ್ಕಾಗಿ ನಮ್ಮ ಅಕ್ಷಯ್ ಸರ್ ನಮ್ಮೆಲ್ಲರ ಪರವಾಗಿ ಒಂದು ಶಾಲು, ಒಂದು ಸ್ಮರಣಿಕೆಯೊಂದಿಗೆ ನಮ್ಮ ಪ್ರೀತಿಯ ಪ್ರಕಾಶ್ ತೂಮಿನಾಡ್ ಅವರಿಗೆ ಸುಳ್ಯದ ಪರವಾಗಿ ಸ್ವಾಗತವನ್ನು ಬಯಸಿಕೊಳ್ಳಬೇಕು ಎಂದು ಕೇಳಿಕೊಳ್ತಾ ಇದ್ದೇವೆ. ಸ್ವಲ್ಪ ದಿನದಲ್ಲಿ ನೋಡುವ ಸಂದರ್ಭದಲ್ಲಿ ನೀವು ಈ ವೇದಿಕೆಯಲ್ಲಿ ಬಂದು ಕಥೆ ಎಡ್ಡೆ ನಾಟಕವನ್ನು ಕೊಡೋದಕ್ಕೆ ತಯಾರಾಗಿದ್ದೀರಿ. ನಿಮ್ಮೆಲ್ಲ ಅಭಿಮಾನಿಗಳಿಗೆ ಒಂದೆರಡು ಮಾತು ಜೊತೆಗೆ ಕಾಂತಾರದ ಒಂದು ಸಣ್ಣ ಡೈಲಾಗ್ ಅನ್ನು ಹೇಳಿ ಮತ್ತೆ ನಿಮ್ಮನ್ನ ನಾಟಕದಲ್ಲಿ ನಾವೆಲ್ಲ ಕಣ್ತುಂಬಿಕೊಳ್ತೇವೆ. ಮೀರ್ತಾ ಇದೆ, ಅದಕ್ಕಾಗಿ ನಾವು ಆದಷ್ಟು ತುರ್ತಾಗಿ ಈ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದೇವೆ. ಒಂದು ಬಾರಿ ಸೇರಿರುವ ಕಲಾಭಿಮಾನಿಗಳನ್ನು ನೋಡಿನೇ ನಮಗೆ ಖುಷಿಯಾಗಿರೋದು. ಕಥೆ ಎಡ್ಡೆ ಉಂಟು ನಾಟಕಕ್ಕೆ ಇಷ್ಟು ರೆಸ್ಪಾನ್ಸ್ ಸುಳ್ಯದಲ್ಲಿ ಸಿಗುತ್ತೆ ಅಂತ ನಾವು ಭಾವಿಸಿನೇ ಇರಲಿಲ್ಲ. ಆರಾಮಾಗಿ ಫ್ಯಾಮಿಲಿ ಸಮೇತರಾಗಿ ಬಂದು ಕುಳಿತು ನಾಟಕಕ್ಕೋಸ್ಕರ ಕಾಯ್ತಾ ಇದ್ರು. ನಾಟಕ ಪ್ರಾರಂಭ ಆಯಿತು. ಪ್ರಕಾಶ್ ತೂಮಿನಾಡು, ಅದರಲ್ಲಿದ್ದಂಥ ತಂಡದ ಇತರ ಆ್ಯಕ್ಟರ್ಸ್ಗಳು ಅಂದರೆ ಕಲಾವಿದರು ನಿಜವಾಗ್ಲೂ ಪ್ರತಿಯೊಬ್ಬರ ಮನಸ್ಸನ್ನು ಗೆದ್ರು. ನಿನ್ನೆ ಕಾರ್ಯಕ್ರಮದಲ್ಲಿ ಭಾಳ ಸ್ಪೆಷಲ್ ಆಗಿದ್ದಂಥದ್ದೇ ನಾಟಕ ಕಥೆ ಎಡ್ಡೆ ಉಂಡು ಅಂತ. ನಿಜವಾಗ್ಲೂ ಯಾರಿಗೆಲ್ಲ ಎಮೋಷನ್ಸ್ ಇದೆ, ಭಾವನೆಗಳಿದೆ, ಅದೆಲ್ಲನೂ ಕೂಡ ಹೊರ ಬಂದಿರುವಂತಹ ನಾಟಕ. ನಿಜ ಹೇಳ್ತೀನಿ, ಕಥೆ ಎಡ್ಡೆ ಉಂಡು ನಾಟಕ ಎಲ್ಲಾದರೂ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ಪ್ರಾರಂಭದಿಂದ ಕೊನೆಯವರೆಗೆ ನೋಡಿ. ಮಿಡಲಲ್ಲೂ ಹೋಗಬೇಡಿ, ಪ್ರಾರಂಭದಲ್ಲಿ ಹೋಗಿ ಕೊನೆಯವರೆಗೂ ಇದ್ದು ನೋಡಿ. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳಬೇಕಿದ್ರೆ ನನ್ನ ಕಣ್ಣಲ್ಲಂತೂ ನೀರೇ ಬಂತು. ಇನ್ವಾಲ್ವ್ ಆದರೆ ಎಷ್ಟು ಕಾಮಿಡಿ ಇದೆ ಅಷ್ಟು ನಗ್ತೀವಿ, ಆದರೆ ಕಟ್ಟ ಕಡೆಯ ಕ್ಲೈಮ್ಯಾಕ್ಸ್ ಬರುವ ಸಂದರ್ಭಕ್ಕೆ ಸೇರಿರುವ ಪ್ರತಿಯೊಬ್ಬರು ಮೌನವಾಗ್ತಾರೆ. ಗೊತ್ತಿಲ್ಲದೆ ಕಣ್ಣಿನಿಂದ ನೀರು ಕೆನ್ನೆಗೆ ಅಪ್ಪಳಿಸಿ ಕೆಳಗೆ ಬಿದ್ದೇ ಬೀಳ್ತದೆ. ಅಷ್ಟರ ಮಟ್ಟಿಗೆ ಈ ಒಂದು ಕಥೆ ಎಡ್ಡೆ ಉಂಡು ನಾಟಕ ನಮ್ಮನ್ನು ತಲುಪ್ತದೆ. ನಿಜವಾಗ್ಲೂ ಪ್ರತಿಯೊಬ್ಬ ಆರ್ಟಿಸ್ಟ್ಗಳು ಕೂಡ ಯಾವ ರೀತಿ ಮೋಡಿ ಮಾಡ್ತಾರೆ ಮತ್ತು ಎಷ್ಟು ಇನ್ವಾಲ್ವ್ ಆಗಿ ಪ್ರತಿಯೊಬ್ಬರನ್ನ ಕುಳಿತವರನ್ನು ಎದ್ದು ಹೋಗದ ರೀತಿಯಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಕಥೆ ಎಡ್ಡೆ ಉಂಡು ತುಳು ನಾಟಕ. ಬಹಳ ಅದ್ಭುತವಾಗಿರುವ ನಾಟಕ, ಬಹಳಷ್ಟು ಅದ್ಭುತವಾಗಿರೋ ನಾಟಕ. ತುಂಬಾ ಹ್ಯಾಪಿ ಆಗುತ್ತೆ. ನಿಜವಾಗ್ಲೂ ನೀವು ಕೂಡ ಅವಕಾಶ ಸಿಕ್ಕಿದ್ರೆ ನೋಡಿದ್ಲೇ ನಾನು ಹೇಳೋದು. ಅಂದರೆ ನಾವು ಕರೆದ್ವಿ, ಅವರಿಗೆ ಬೇಕಾಗಿರೋ ಸಂಭಾವನೆಗಳನ್ನು ಕೊಟ್ಟಿದ್ವಿ. ಆದರೆ ಯಾಕೆ ಈ ವಿಷಯವನ್ನು ಹೇಳ್ತಾ ಇದೀವಿ ಅಂತ ಹೇಳಿದರೆ, ಆ ಕಲಾವಿದರು ನಾವು ಯಾವ ನಿರೀಕ್ಷೆಯಲ್ಲಿ ಬಂದು ಕುಳಿತುಕೊಳ್ತೀವೋ ನಾಟಕವನ್ನು ನೋಡೋದಕ್ಕೆ, ಅದನ್ನು ಪ್ರತಿಯೊಬ್ಬ ಕಲಾವಿದರು ಕೂಡ ಸಂಪೂರ್ಣವಾಗಿ ತನ್ನ ಅಭಿನಯದ ಮೂಲಕ ತುಂಬುತ್ತಾರೆ, ಪ್ರತಿಯೊಬ್ಬರ ಮನಸ್ಸನ್ನು ಗೆಲ್ತಾರೆ. ಅದೇ ಕಥೆ ಎಡ್ಡೆ ಉಂಡು ನಾಟಕದ ಸ್ಪೆಷಾಲಿಟಿ. ಹೇಗಾಯ್ತು ನಾಟಕ? ಆ್ಯಕ್ಚುಲಿ ವಾಯ್ಸ್ ಕೇಳಿದ್ರೆ ಎದುರು ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದರೆ, ಇದು ರಂಗಭೂಮಿ ಅಂತ ಹೇಳಿದರೆ ಒಂದು ಅದ್ಭುತವಾದಂಥ ಪ್ರದರ್ಶನ. ಹಾಗೆ ಹೇಳಿದರೆ ಒಂದು ಕಲಾವಿದ ಹೊರಕಾಯ ಪ್ರವೇಶ ಮಾಡಿ ಅವನು ಆ ವೇದಿಕೆಯಲ್ಲಿ ರಂಗದಲ್ಲಿ ಅವನ ಒಂದು ಅಭಿನಯವನ್ನು ವ್ಯಕ್ತಪಡಿಸುವಂಥದ್ದು ರಿಯಲಿ ಗ್ರೇಟ್. ಯಾಕೆಂದರೆ ಇವತ್ತಿನ ಕಥೆ ಎಂಟು ನಿಜವಾಗ್ಲೂ ಎಡ್ಡೆ ಉಂಟು, ನಿಜವಾಗ್ಲೂ ಎಡ್ಡೆ ಉಂಡು ದಯಕೊಂಡ ಎಕ್ಸಲೆಂಟ್. ಸೇರಿದ ಪ್ರತಿಯೊಬ್ಬರ ಕಣ್ಣಲ್ಲಿ ಕೂಡ ನೀರು ಬರ್ತದೆ. ಕಾಮಿಡಿ ಇದೆ, ಬಟ್ ಕ್ಲೈಮ್ಯಾಕ್ಸ್ ಮಾತ್ರ ಬರೀ ಪ್ರಕಾಶ್ ಅಣ್ಣ ಇದ್ದಾರೆ ಬನ್ನಿ. ಇಲ್ಲ ಅಂತಂದರೆ 2 ಗಂಟೆವರೆಗೆ ಕೂತ್ಕೊಂಡು ಸೂಪರ್ ಕ್ಲೈಮ್ಯಾಕ್ಸ್ ಹೇಗೆ ಆಯಿತು ನಿಮಗೆ? ಖುಷಿ ಆಯ್ತು. ರೆಡ್ಡೆ ಮಾಲ್ಪಡೆ ಹಾಗೆ
ಭಾರಿ ಪೊರ್ಲಾತೀನಿ ಆಕ್ಟಿಂಗ್ ಗಾಡ್ ಬ್ಲೆಸ್ ಯು ದೇವ್ ರೆಡ್ಡೆ ಮಾಲ್ಪಡಿರಿ ರಿಯಲಿ ಬ್ಯೂಟಿಫುಲ್ ನೀರ್ನೆಲ್ಲ ಮಸ್ತ್ ಕಂಡಿಟ್ಟು ಮಾತ್ರ ನೀರು ಅದು ಬರ್ತಾ ಇದೆ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ದೇವ್ ರೆಡ್ಡೆ ಮಾಲ್ಪಡಿರಿ ಹೇಳ್ತೆ ಪಂಡ್ರ ನೀರ್ತಿ ದಾದಿಗೂ ಸೇರ್ಕೊಂಡಿರ ಇದ ಡಬಲ್ ಬಿಕ್ಕಿತ್ತು ಮತ್ತೆ ರೆಡ್ಡೆ ಮಾಲ್ಪಾಡ ಅದೇ ಈಜಿ ಹೇಳಿ ಪಾತ್ರ ಥ್ಯಾಂಕ್ ಯು ಸರ್ ಈರಡ ಮೈಂಡ್ ಇವ್ರದ್ದು ಮೇಡಮ್ ಸೂಪರ್ ಅವೇ ಮಸ್ತ್ ಸೂಪರ್ ಮಲಮಲ್ಲ ಸ್ಟೇಜ್ ತಿಕ್ಕಡ್ ನನ್ನ ತೀರಾಗಿ ರಿಯಲಿ ಹೀರೋಯಿನ್ ರಿಯಲ್ ಹೀರೋಸ್ ಸರಿ ಇವ್ರನ್ನಲ್ಲ ಮಾತಾವು ಟೋಟಲಿ ಓಲ್ಡ್ ಟೀಮ್ ಅಲ್ಲ ಶಿವಣ್ಣ ಹೊರ್ತಿನ ಮಕ್ಕಳಿನ ಈಗ ಮಾತಿರ್ಲಿ ನಾನು ತೂತೇಜ್ ಅಂడి ಕುಲ್ಲವರು ಮಾತ್ರ ಟೀಮ್ ಮಾತ್ರ ಉಂಟು ಎಕ್ಸಲೆಂಟ್ ಮಾತ್ರ ಮೇಡಮ್ ಮಾತಿರೆಲ್ಲ ಬುಲಿಪಾಯದು ಆಕ್ಚುಲಿ ನಾವು ಸುಳ್ಯಕ್ಕೆ ಬಂದು ಇಂಥ ಒಂದು ನಾಟಕ ನಮ್ಮ ಕಣ್ಣ ಮುಂದೆ ನಮ್ಮೆಲ್ಲರ ಮನಸ್ಸನ್ನ ಗೆಲ್ಲಿಸಿಕೊಟ್ಟಿರುವಂತಹ ಶಾರದಾ ಆರ್ಟ್ಸ್ ಕಲಾವಿದರಿಗೆ ನಿಜವಾಗ್ಲೂ ನಮ್ಮೆಲ್ಲ ಸುಳ್ಯದ ಜನತೆಯ ಪರವಾಗಿ ಧನ್ಯವಾದ ಹೇಳ್ತೇವೆ. ಇವತ್ತು ಯಾರೆಲ್ಲ ಬಂದು ಈ ನಾಟಕವನ್ನ ನೋಡಿದ್ರಿ ಪ್ರತಿಯೊಬ್ಬರ ಕಣ್ಣಂಚಲ್ಲೂ ಕೂಡ ಒಂದು ಹನಿ ನೀರನ್ನ ತೆರೆಸಿರ್ತಕ್ಕಂಥ ಕಲಾವಿದರು. ನಿಜವಾಗ್ಲೂ ನಾವು ನಂಬುವಂತ ಎಲ್ಲ ಶಕ್ತಿಗಳ ಕಲಾವಿದರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಆಯುಷ ಆರೋಗ್ಯ ಭಾಗ್ಯ ಕೊಡ್ಲಿ. ಯಾರ ಮನಸ್ಸನ್ನು ಕೂಡ ಸುಮ್ಮನೆ ಟಚ್ ಮಾಡಕ್ ಆಗೋದಿಲ್ಲ, ಅದನ್ನು ಎಲ್ಲ ಕಲಾವಿದರು ಮಾಡಿದ್ದಾರೆ. ಎಸ್ಪೆಷಲಿ ಪ್ರಕಾಶ್ ಅಣ್ಣ ಮೇಡಮ್ ನಿಮಗೆ ಹಾಗೇನೆ ನಿಮಗೂ ಎಲ್ಲ ಕಲಾವಿದರಲ್ಲಿ ಹೇಳಲಿಕ್ಕೆ ಯಾರು ಅಂತ ಇಲ್ಲ, ಎಲ್ಲರೂ ಕೂಡ ಮೈಂಡ್ ಬ್ಲೋಯಿಂಗ್ ಅಲ್ಲ ಶಿವಣ್ಣ? ಎಲ್ಲರೂ ಕೂಡ ಇದರಲ್ಲಿ ಏನು ಅಂತ ಹೇಳಿದ್ರೆ ಕಮೆಂಟ್ ಕೊಡಬೇಕು ಅಂತ ಹೇಳಿದ್ರೆ ಏನು ಅದರಲ್ಲಿ ಮೈನಸ್ ಪಾಯಿಂಟ್ ಅಂತ ಸಿಗ್ಲಿಲ್ಲ. ನಾವು ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ವಿ. ಮತ್ತೊಂದು ವಿಷಯ ನಾನು ಹೇಳೋದು ಶಿವಣ್ಣ ಎಂತ ಗೊತ್ತಾ, ಈ ನಾಟಕವನ್ನ ಪ್ರತಿ ಊರಲ್ಲಿ ನೋಡಬೇಕು ನಾನು ಹೇಳೋದು, ಪ್ರತಿ ಊರಿನ ಗಲ್ಲಿಯಲ್ಲಿ ನೋಡಬೇಕು. ನಿಜವಾಗ್ಲೂ ಮನಸ್ಸಿಗೆ ಬಹಳಷ್ಟು ಹತ್ತಿರ ಆಗ್ತಕ್ಕಂತಹದ್ದು ಏನೆಲ್ಲ ಇದೆ ಈ ನಾಟಕದಿಂದ ಹೇಳೋದಕ್ಕೆ. ನಾಟಕವನ್ನ ಕರೆಸಿ ಅವರಿಗೆ ಟೈಮ್ ಇದೆ ಗೊತ್ತಿಲ್ಲ, ಆದ್ರೂ ಕೂಡ ಇದೊಬ್ಬ ಮಹಾನ್ ಕಲಾವಿದ ಬಂದು ವೇದಿಕೆಯಲ್ಲಿ ಎಲ್ಲರನ್ನು ಕೂಡ ನಗಿಸ್ತಾರೆ, ಅಳಿಸ್ತಾರೆ. ಎಲ್ರಿಗೂ ಆಲ್ ದಿ ಬೆಸ್ಟ್, ದೇವರ ಒಳ್ಳೇದ್ ಮಾಡಲಿ ಅಷ್ಟೇ. ಯಾಕಂದ್ರೆ ಸುಳ್ಯಕ್ಕೆ ಬ್ರಹ್ಮರಥ ಬಂದಿದೆ ಅಂತ ಪುಣ್ಯವಾಗಿರುವಂತ ಜಾಗದಿಂದ ಮುಂದಿನ ದಿನ ಎಲ್ಲ ದೊಡ್ಡ ದೊಡ್ಡ ಕಲಾವಿದರಾಗ್ತೀರಿ ನಮ್ಮ ಪ್ರಕಾಶ್ ಅಣ್ಣನಾಗೆ. ಇದು ಆಗ್ಲೇಬೇಕು ಅಲ್ಲ ಶಿವಣ್ಣ? ಓಕೆ, ಎನಿವೇ ಆಲ್ ದಿ ವೆರಿ ಬೆಸ್ಟ್, ಥ್ಯಾಂಕ್ ಯು. ಒಂದು ಫೋಟೋ